ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಅರಶಿನ ಎಲೆ ಗಟ್ಟಿ ಅಥವಾ ಪತ್ತೋಳಿ ಅಂತ ಹೇಳ್ತಾರೆ, ಅದನ್ನು ಮಾಡ್ತಿದ್ದೇನೆ. ಅದಕ್ಕೆ ನಾನು 1.5 ಕಪ್ನಷ್ಟು ದೋಸೆ ಅಕ್ಕಿಯನ್ನು ನೆನೆಸಿದ್ದೇನೆ. ಅದನ್ನೊಂದು 4 ಗಂಟೆ ಹೊತ್ತು ನೆನೆಸಿ ಸರಿಯಾಗಿ ನುಣ್ಣಗೆ ಅರ್ದುಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿ. ಇದು ಅರಶಿನ ಎಲೆ, ಇದನ್ನು ಒರೆಸಿಕೊಂಡಿಟ್ಕೊಳ್ಬೇಕು. ಇನ್ನೊಂದು ಕಡೆ ನಾವು ಬೇಯಲಿಕ್ಕೆ ಇಡಲಿಕ್ಕೆ ಪಾತ್ರೆ ಬಿಸಿಯಾಗಲಿಕ್ಕೆ ಇಟ್ಕೊಳ್ಬೇಕು ನೀರು ಹಾಕಿ. ಈಗ ಒಂದು ಬೇಸಿನಿಗೆ ಸ್ವಲ್ಪ ತೆಂಗಿನ ತುರಿ, ಅಂದರೆ 1.5 ಕಪ್ನಷ್ಟು ತೆಂಗಿನ ತುರಿ ಉಂಟು. ಇದಕ್ಕೆ ನಾನು 1.5 ಕಪ್ನಷ್ಟು ಬೆಲ್ಲದ ಪುಡಿ, ಇದೇನು ಜಾಸ್ತಿ ಸ್ವೀಟ್ ಇಲ್ಲ, ಮತ್ತೊಂದು ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಪರಿಮಳ ಬರ್ತದೆ. ಆಮೇಲೆ ಅರಶಿನ ಎಲೆಯ ಮೇಲೆ ಹಿಟ್ಟನ್ನು ತೆಳುವಾಗಿ ಬಿಡಿಸಿಕೊಂಡು ಈ ಹೂರಣ, ತೆಂಗಿನಕಾಯಿದು ಹೂರಣವನ್ನು ಅದರ ಮೇಲೆ ಬಿಡಿಸಿಕೊಳ್ಬೇಕು. ಈ ಅಕ್ಕಿ ರುಬ್ಬಿದ ಹಿಟ್ಟು ಜಾಸ್ತಿ ನೀರಿರಬಾರ್ದು. ನೀರಿದ್ದರೆ ಅದು ನಾವು ಹೂರಣ ಹಾಕಿ ಇದನ್ನು ಎಲೆಯನ್ನು ಫೋಲ್ಡ್ ಮಾಡುವಾಗ ಅದು ಇಳಿದು ಹೋಗ್ತದೆ. ಹಾಗೆ ಆಗಬಾರ್ದು, ಸ್ವಲ್ಪ ಗಟ್ಟಿಯೇ ಇರಬೇಕು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ನಾನು ಈ ಸರ್ತಿ ಈ ರೀತಿಯಲ್ಲಿ ಮಾಡ್ತಿದ್ದೇನೆ. ಈಗ ನೋಡಿ, ಹೂರಣವನ್ನು ಹೀಗೆ ಬಿಡಿಸಬೇಕು ಮತ್ತು ಅದನ್ನು ಅರ್ಧಕ್ಕೆ ಮಡಚಬೇಕು. ಕೆಲವರು ಉದ್ದಕ್ಕೆ ಮಡಚ್ತಾರೆ, ಹಾಗೆ ಸಹ ಮಾಡ್ಬೋದು, ಹೀಗೆ ಸಹ ಮಾಡ್ಬೋದು. ಅರಶಿನ ಎಲೆ ಸಿಕ್ಕದಿದ್ದರೆ ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು ಇದನ್ನು. ಈಗ ಇದನ್ನು ಬಿಸಿಯಾಗಿರುವ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡಬೇಕು. ಒಂದು ಅರ್ಧ ಗಂಟೆ ಬೆಂದರೆ ಸಾಕಾಗ್ತದೆ. ಈಗ ನೋಡಿ, ಚಂದ ಬೆಂದಿದೆ. ಇದನ್ನು ನಾವೀಗ ಎಲೆಯಿಂದ ಬಿಡಿಸಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ದೇವರಿಗೆ ಇಟ್ಟು ಮತ್ತೆ ನಾವು ತಿನ್ನುವ. ಈ ತುಂಬ ಈಸಿಯಾದ ಸಿಹಿ ತಿಂಡಿಯನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.